ಫುಟ್ಪಾತ್ ತೆರವು ಹಿನ್ನೆಲೆ ಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಮಹದೇವಪುರದಿಂದ ಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮಾಡಿದ್ದಾರೆ. ಸಿಟಿ ರೌಂಡ್ಸ್ಗೆ ಹೊಸ ಟಿಟಿಯನ್ನ ಬಳಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅದರಲ್ಲೂ ಗಾಜಿನ ಗ್ಲಾಸ್ ಆಧಾರಿತ ಟಿಟಿಯಲ್ಲಿ ಕುಳಿತು ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಗಳನ್ನು ಖುದ್ದು ವೀಕ್ಷಣೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲೂ ಕೂಡ ಒಂದಷ್ಟು ಜನರ ವ್ಯಾಪಕ ವಿರೋಧ ಇದೆ. ಒಂದಷ್ಟು ಜನ ಅದನ್ನ ಹೊಗಳುತ್ತಾ ಇದ್ದಾರೆ, ಅಕ್ಸೆಪ್ಟ್ ಮಾಡಿದರೆ, ಒಂದಷ್ಟು ಜನ ಸಹಜವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಡವರು ಬಗ್ಗರು ಏನೋ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ಕೊಂಡಿರೋರನ್ನ ನೋಡಿ ಸಹಿಸಕ್ಕಾಗ್ತಾ ಇಲ್ವ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಸಹಿಷ್ಣುತೆ ಪ್ರಶ್ನೆ ಅಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಆಕ್ಸಿಡೆಂಟ್ಸ್ಗಳಾಗ್ತಾ ಇದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಧ್ವನಿಯನ್ನ ಎತ್ತಿತ್ತು, ಆದೇಶವನ್ನು ಕೊಟ್ಟಿತ್ತು. ಅದರ ಅನ್ವಯ ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು ಸತ್ಯ. ಒಂದಷ್ಟು ಜನ ಇದು ಬೇಕಾಗಿತ್ತು, ನಮಗೆ ಓಡಾಡೋಕ್ಕೂ ಕೂಡ ಜಾಗ ಇರ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಯಾವಾಗ ವ್ಯಾಪಕ ವಿರೋಧ ಆಯಿತೋ ಇವತ್ತು ಸಿಎಂ ಡಿಕೆಶಿ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರ ಜೊತೆ ಕೂಡ ರೌಂಡ್ಸ್ ಹಾಕಿದ್ರು, ಕಾಲ್ನಡಿಗೆಯಲ್ಲಿ ಹೋದ್ರು. ನೋಡಿ, ಒಂದು ಟಿಟಿಯಲ್ಲಿ, ಅದರಲ್ಲೂ ಕೂಡ ಗಾಜಿನ ಗ್ಲಾಸ್ ಇರುವಂಥ ಒಂದು ಟಿಟಿಯನ್ನ ಹತ್ಕೊಂಡು ಏನೆಲ್ಲ ರಸ್ತೆ ಬದಿಯಲ್ಲಿ ಏನೆಲ್ಲ ಆಗಿದೆ ಕೆಲಸ ಕಾರ್ಯಗಳು, ಏನೆಲ್ಲ ಆಗಬೇಕು, ಆಗಿರೋದಕ್ಕೆ ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲಸ ಕರೆಕ್ಟಾಗಿ ಆಗಿದೆಯಾ ಇಲ್ವಾ, ಎಲ್ಲವನ್ನ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ವೀಕ್ಷಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ ನೋಡಿ, ವ್ಯಾಪಕ ವಿರೋಧ ವ್ಯಕ್ತವಾದಂಥ ಹಿನ್ನೆಲೆ ಸಿಎಂ ಸಿಟಿ ರೌಂಡ್ಸ್ ಅನ್ನು ಹಮ್ಮಿಕೊಂಡಿದ್ರು. ಈಗಾಗಲೇ 430 ಕಿಲೋಮೀಟರ್ಗೂ ಹೆಚ್ಚು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಆಗಿದೆ ನಮ್ಮದೇ ಬೆಂಗಳೂರಿನಲ್ಲಿ. ಜಿಬಿಎ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಈಗಾಗಲೇ ಇದು ಜುಲೈ 1ರಿಂದ ಆರಂಭ ಆಗಿದೆ. ಇದರ ಜೊತೆಯಲ್ಲಿ ಎಲ್ಲಂದರಲ್ಲಿ ಅನಾಥವಾ ಗಾಡಿಗಳು ಬಿದ್ದಿರುತ್ತೆ, ಅವುಗಳಿಗೂ ಕೂಡ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಲಾಗಿದೆ. ಆ ಕೆಲಸಗಳು ಕೂಡ ಆರಂಭ ಆಗ್ತಾ ಇದೆ. ಜೊತೆಗೆ ಒತ್ತುವರಿ ತೆರವಿಗೆ ಬೀದಿ ಬದಿ ವ್ಯಾಪಾರಿಗಳ ತೀವ್ರ ವಿರೋಧ ಏನಿತ್ತು, ಈ ವಿರೋಧ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾ ಇರುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಂತೆ ಸಿಎಂ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ಗೆ ಮನವಿ ಪತ್ರವನ್ನು ಕೂಡ ಒಂದು ಒಕ್ಕೂಟ ಸಲ್ಲಿಸಿದೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ಮುಂದಿನ ಜೀವನ ಹೆಂಗೆ, ಈ ಥರ ಮಾಡಿಬಿಟ್ರೆ ನಾವೀಗೆಲ್ಲೇ ಸ್ಟಾಲ್ಸ್ಗಳನ್ನ ಇಟ್ಕೊಳ್ಳೋಣ, ದಿನನಿತ್ಯದ ಲಾಭಕ್ಕೆ ತಕ್ಕಂಗೆ ನಮ್ಮ ಜೀವನದ ಆರ್ಥಿಕ ವಹಿವಾಟಿರುತ್ತೆ, ಅವೆಲ್ಲದಕ್ಕೂ ಕೂಡ ಎಫೆಕ್ಟ್ ಆಗಿರುತ್ತೆ. ಹೀಗೆ ಅನೇಕ ಪ್ರಶ್ನೆಗಳನ್ನು ಒಕ್ಕೂಟ ಪತ್ರದ ಮುಖೇನ ಸಿಎಂಗೂ ಕೂಡ ಸಲ್ಲಿಸಿದೆ. ಬೆಂಗಳೂರು ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ, ಮಹೇಶ್ವರ ರಾವ್ ಸೇರಿದಂತೆ ಸಿಎಂ ಅವರಿಗೆ ಹಲವರು ಸಾಥ್ ಕೊಟ್ಟಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಮಹದೇವಪುರದಿಂದ ಸಿಎಂ ಡಿಕೆಶಿ ಸಿಟಿ ರೌಂಡ್ಸ್ ಹಾಕಿದ್ರು. ಗಾಜಿನ ಟಿಟಿಯ ಒಳಗೆ ಕುಳಿತು ಏನು ಈ ಒತ್ತುವರಿ ಕಾರ್ಯಾಚರಣೆಗಳೆಲ್ಲ ಆಗಿದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಆಗಿದೆ. ವ್ಯಾಪಕ ವಿರೋಧಗಳ ನಡುವೆಯೂ ಆಗಿದೆ. ಬಹಳಷ್ಟು ಆಕ್ಸಿಡೆಂಟ್ಸ್ ಕೂಡ ಆಯಿತು. ರಸ್ತೆಯಲ್ಲಿ ನಡ್ಕೊಂಡು ಹೋಗೋರಿಗೆ ಬೇಜಾನ್ ಗಾಡಿಗಳು ಗುದ್ದಿವೆ. ಶಾಪಿಂಗ್ ಸ್ಟ್ರೀಟ್ ಅಥವಾ ಒಂದಷ್ಟು ಜನರ ಜೀವನ, ಆರ್ಥಿಕ ವಹಿವಾಟು ಇವೆಲ್ಲವನ್ನು ಹೊರತುಪಡಿಸಿ ನೋಡಿದ್ರೆ ಅನೇಕ ಸಮಸ್ಯೆಗಳು ಕೂಡ ಉಲ್ಬಣ ಆಗಿದೆ. ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಆದೇಶವನ್ನು ಹೊರಡಿಸಿತ್ತು. ಹಾಗಾಗಿ ನಗರಾಭಿವೃದ್ಧಿ ಖಾತೆಯನ್ನು ವಹಿಸ್ಕೊಂಡ ನಂತರ ಡೇ 1 ಕೃಷ್ಣ ಬೈರೇಗೌಡರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ನಡೆಸಿದ್ರು. ಎಲ್ಲೆಲ್ಲಿ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲವನ್ನ ಹೇಳಿದ್ರು. ಜೊತೆಗೆ ಒಂದು ವಾರಗಳ ಮೊದಲೇ ಈ ವಿಚಾರ ಕೂಡ ಬಹಿರಂಗಗೊಂಡಿತ್ತು. ಮುಂದಿನ ವಾರದಿಂದ ಜುಲೈ 1ನೇ ತಾರೀಕಿಂದ ನಾವು ಏನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನೆಲ್ಲ ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ್ರು. ಅದರಂತೆ ಅವ್ರು ಮಾಡಿದ್ದಾರೆ. ಅಥವಾ ಪಾರ್ಕಿಂಗ್ ಜಾಗಗಳಲ್ಲಿ ಯಾರು ತಮ್ಮ ಸ್ವಂತ ವಾಹನಗಳನ್ನು ಬಿಟ್ಬಿಟ್ಟಿದ್ದಾರೆ, ಅಂದರೆ ಬಿಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸು, ಇವುಗಳನ್ನು ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೇ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ. ಆದರೂ ಜನ ಅವರ ಗಾಡಿಗಳನ್ನು ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನು ಅವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತು ಈ ವಾಹನಗಳು ನಾವು ಇದು ತಿಂಗಳುಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಯಾರಿಗೆ ಸೇರಿದ್ದು ಅಂತ ಗೊತ್ತಿಲ್ಲ. ಇದರಿಂದ ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ, ಮತ್ತೆ ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡ್ಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ.
ಇದಲ್ಲದೆ ಎಲ್ಲಂದ್ರೆ ಅಲ್ಲಿ ಗಾಡಿಗಳನ್ನ ಬಿಟ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ಆಮೇಲೆ ನೋಡೋದಕ್ಕೂ ಕೂಡ ಬೆಂಗಳೂರು ಅಸಹ್ಯವಾಗಿ ಕಾಣಲಿಕ್ಕೆ ಇದು ಒಂದು ಕಾರಣ. ನಾನು ಕಳೆದ 15 ದಿನಗಳ ಹಿಂದೆನೆ ಇದನ್ನ ಸಾರ್ವಜನಿಕವಾಗಿ ನಾವು ಎಚ್ಚರಿಕೆಯನ್ನ ಕೊಟ್ಟಿದ್ವಿ. ಈ ಬೀಡಾಡಿ ಗಾಡಿಗಳನ್ನ ನಾವು ನಿರ್ಮೂಲನೆ ಮಾಡೋ ಕಾರ್ಯಾಚರಣೆ ಮಾಡ್ತೇವೆ ಅಂತ. ಆದರೂ ಕೂಡ ಜನ ಏನು ಅದಕ್ಕೆ ಕ್ಯಾರೆ ಇಲ್ಲ ಅನ್ನೋ ರೀತಿಯಲ್ಲಿ ಗಾಡಿಗಳನ್ನ ಅಲ್ಲೇ ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಈ ರೀತಿಯಾಗಿ ಸುಮಾರು 1581 ವೆಹಿಕಲ್ಸು ರಸ್ತೆ ಬದಿಯಲ್ಲಿ ಈ ರೀತಿ ಬಿಟ್ಟಿರುವಂತಹದನ್ನ ಅವರು ಈಗಾಗಲೇ ಗುರುತಿಸಿದ್ದಾರೆ. ಅದು ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳಲಿಕ್ಕೆ ಹೋಗೋದಲ್ಲ, ಬಹುಶಃ ಅದರ ಸಂಖ್ಯೆ ಇನ್ನೂ ಹೆಚ್ಚಿಗೆ ಇದೆ. ರಸ್ತೆ ಬದಿಯಲ್ಲಿ ಅಥವಾ ಪಾರ್ಕಿಂಗ್ ಜಾಗಗಳಲ್ಲಿ ಯಾರು ತಮ್ಮ ಸ್ವಂತ ವಾಹನಗಳನ್ನು ಬಿಟ್ಬಿಟ್ಟಿದ್ದಾರೆ, ಅಂದರೆ ಬೀಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸು, ಇವುಗಳನ್ನು ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೇ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ. ಆದರೂ ಜನ ಅವರ ಗಾಡಿಗಳನ್ನು ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನು ಅವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತು ಈ ವಾಹನಗಳು ನಾವು ಇದು ತಿಂಗಳುಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಯಾರಿಗೆ ಸೇರಿದ್ದು ಅಂತ ಗೊತ್ತಿಲ್ಲ. ಇದರಿಂದ ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ, ಮತ್ತೆ ಸಾರ್ವಜನಿಕರಿಗೆ ಸೇರಿದ